ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ. ಸ್ನೇಹಿತರೆ, ಇವತ್ತಿನ ದಿವಸ ನಾವು ಮಾರ್ಕೆಟಲ್ಲಿ ಒಂದು ಸ್ಕ್ಯಾಲ್ಪಿಂಗ್ ಇಂಡಿಕೇಟರ್ನ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಮಾರ್ಕೆಟಲ್ಲಿ ಸುಮಾರು ತರಹದ ಒಂದು ಟ್ರೇಡಿಂಗ್ ಮೆಥಡ್ಸ್ಗಳು ಬರುತ್ತೆ. ಯಾವ್ದು ಅಂತ ಹೇಳಿದ್ರೆ ಸ್ಕ್ಯಾಲ್ಪಿಂಗ್ ಅಂತ ಬರುತ್ತೆ, ಆಮೇಲೆ ಸ್ವಿಂಗ್ ಟ್ರೇಡಿಂಗ್ ಅಂತ ಬರುತ್ತೆ, ಇಂಟ್ರಾಡೇ ಟ್ರೇಡಿಂಗ್ ಅಂತ ಬರುತ್ತೆ, ಟ್ರೆಂಡ್ ಟ್ರೇಡಿಂಗ್ ಅಂತ ಬರುತ್ತೆ, ಟ್ರೆಂಡ್ ರಿವರ್ಸಲ್ಸ್ಗಳು ಬರುತ್ತೆ. ಸೊ ಈ ಒಂದು ಸ್ವಿಂಗ್ ಟ್ರೇಡಿಂಗ್ ಅನ್ನೋದು ಸಹ ಮಾರ್ಕೆಟಲ್ಲಿ ತುಂಬ ಒಂದು ಸಕ್ಸಸ್ಫುಲ್ ಟ್ರೇಡರ್ಸು ನಾವೆಲ್ಲರೂ ಯೂಸ್ ಮಾಡ್ತಕ್ಕಂಥ ಒಂದು ಮೆಥಡು. ಸೊ ಈ ಸ್ವಿಂಗ್ ಟ್ರೇಡಿಂಗಲ್ಲಿ ಈ ಒಂದು ಸ್ಕ್ಯಾಲ್ಪಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಟಕ್ ಅಂತ ಎಂಟ್ರಿ ತೊಗೊಳ್ಳೋದು, ಆಮೇಲೆ ದಿಢೀರ್ ಅಂತ ಎಕ್ಸಿಟ್ ಆಗ್ತಕ್ಕಂಥದ್ದು. ಬೇಗ ಎಂಟ್ರಿ, ಬೇಗ ಎಕ್ಸಿಟ್, ಚಿಕ್ಕ ಲಾಸ್, ಚಿಕ್ಕ ಪ್ರಾಫಿಟ್ ಅಥವಾ ದೊಡ್ಡ ಪ್ರಾಫಿಟ್. ಸೊ ಈ ರೀತಿಯಾದಂತಹ ಒಂದು ಮೆಥಡನ್ನು ನಾವೇನಂತ ಕರಿತೀವಿ, ಸ್ಕ್ಯಾಲ್ಪಿಂಗ್ ಅಂತ ಕರಿತೀವಿ. ಈ ಒಂದು ಸ್ಕ್ಯಾಲ್ಪಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರು ಮೆಥಡ್ಗಳಿದೆ. ಅದರಲ್ಲಿ ಇವತ್ತಿನ ದಿವಸ ನಾನು ನಿಮಗೆ ಒಂದು ಪರ್ಟಿಕ್ಯುಲರ್ ಮೆಥಡನ್ನು ಹೇಳ್ಕೊಡೋಕೆ ಹೋಗ್ತಾ ಇದ್ದೀನಿ. ಅದೂ ಸಹ ಏನು ಅಂತ ಹೇಳಿದ್ರೆ ನಮ್ಮ ಇಂಡಿಕೇಟರನ್ನು ಬಳಸಿಕೊಂಡು. ಹೌದು ಸ್ನೇಹಿತರೆ, ನಾವು ಇವತ್ತಿನ ದಿವಸ ಒಂದು ಪರ್ಟಿಕ್ಯುಲರ್ ಇಂಡಿಕೇಟರ್ನ ಬಳಸ್ಕೊಂಡ್ಬಿಟ್ಟು ನಾವು ಇವತ್ತು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಸ್ನೇಹಿತರೆ, ಈ ಒಂದು ಇಂಡಿಕೇಟರ್ ಏನಿದೆ, ಈ ಒಂದು ಇಂಡಿಕೇಟರ್ ಬಂದ್ಬಿಟ್ಟು ನಿಮಗೆ ಟ್ರೇಡಿಂಗ್ ವ್ಯೂವಲ್ಲಿ ಯೂಸ್ ಮಾಡೋಕ್ಕೆ ಸಿಗ್ತಕ್ಕಂಥ ಒಂದು ಇಂಡಿಕೇಟರು. ಸೊ ಇದನ್ನು ನಮ್ಮ ಸ್ಟೂಡೆಂಟ್ಸ್ಗಳು ಎಲ್ಲರೂ ಸಹ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀವು ಸಹ ಇದನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಸರಳವಾಗಿ ನೀವು ಈ ಒಂದು ಪರ್ಟಿಕ್ಯುಲರ್ ಇಂಡಿಕೇಟರ್ನ ಬಳಸಬಹುದು. ಸೊ ಈ ಸ್ಕ್ಯಾಲ್ಪಿಂಗ್ ಇಂಡಿಕೇಟರ್ನ ನೀವು ಬ್ಯಾಂಕ್ ನಿಫ್ಟಿ ಆಗಿರಲಿ, ಸ್ಟಾಕ್ಸ್ ಆಗಿರಲಿ, ಕರೆನ್ಸಿ ಆಗಿರಲಿ, ಕಮೋಡಿಟೀಸ್ ಆಗಿರಲಿ ನೀವು ಬಳಸಬಹುದು. ಪ್ರಾಪರಾಗಿ ನೀವು ಒಂದು ಬ್ಯಾಕ್ ಟೆಸ್ಟನ್ನು ಮಾಡಿ, ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡಿ ಇದನ್ನು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ಇಂಡಿಕೇಟರ್ನ ಬಳಸ್ಕೊಂಡ್ಬಿಟ್ಟು ನೀವು ಒಂದು ಒಳ್ಳೆಯ ಟ್ರೇಡ್ಸ್ಗಳನ್ನು ನಾವಿಲ್ಲಿ ಪಡಿಬಹುದು. ನೋಡಿ, ಈ ಒಂದು ಇಂಡಿಕೇಟರ್ನ ಬಳಸೋದ್ರಿಂದ ನಮಗೆ ಸಿಗ್ತಕ್ಕಂಥ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಯಾವ ಪಾಯಿಂಟಲ್ಲಿ ಮಾರ್ಕೆಟು ರಿವರ್ಸ್ ಆಗಬಹುದು ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ. ಯಾವ ಒಂದು ಪಾಯಿಂಟಲ್ಲಿ ಮಾರ್ಕೆಟು ರಿವರ್ಸ್ ಆಗಬಹುದು ಅನ್ನೋದು ನಮಗಿಲ್ಲಿ ಗೊತ್ತಾಗ್ತಕ್ಕಂಥದ್ದು ಸ್ನೇಹಿತರೆ. ಸೊ ಹಾಗಾಗ್ಬಿಟ್ಟು ನಾವು ಈ ಇಂಡಿಕೇಟರ್ನ ಬಳಸಿದ್ವಿ ಅಂತ ಹೇಳಿದ್ರೆ ಇದು ನಮಗೆ ತುಂಬ ಚೆನ್ನಾಗಿ ಒಂದು ವರ್ಕ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸೊ ಏನದು ಇಂಡಿಕೇಟರ್ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ ಸ್ನೇಹಿತರೆ, ನಾವಿಲ್ಲಿ ಮೊಟ್ಟ ಮೊದಲನೇದಾಗಿ ಇಲ್ಲಿ ಟ್ರೇಡಿಂಗ್ ವ್ಯೂನಲ್ಲಿ ಲಾಗಿನ್ ಮಾಡ್ತೀವಿ. ಟ್ರೇಡಿಂಗ್ ವ್ಯೂವಲ್ಲಿ ಲಾಗಿನ್ ಮಾಡಿದ ನಂತರ ಇಂಡಿಕೇಟರ್ಸ್ ಅನ್ನೋ ಒಂದು ಸೆಕ್ಷನ್ ಬರುತ್ತೆ. ಈ ಇಂಡಿಕೇಟರ್ಸ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು 30 ಅಂತಕ್ಕಂಥದ್ದನ್ನು ನಾವು ಕ್ಲಿಕ್ ಮಾಡಿದ್ರೆ 30 ಸ್ಟಾಕ್ ಟ್ರೇನರ್ಸ್ ಸ್ಕ್ಯಾಲ್ಪಿಂಗ್ ಇಂಡಿಕೇಟರ್ ಅಂತ ಇದೆ. ಯಾವುದೋ 30 ಸ್ಟಾಕ್ ಟ್ರೇನರ್ಸ್ ಸ್ಕ್ಯಾಲ್ಪಿಂಗ್ ಇಂಡಿಕೇಟರ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸೊ ಈ ಒಂದು ಇಂಡಿಕೇಟರ್ನ ಮಾಡಿದ್ರೆ ನಮಗೆ ಈ ರೀತಿಯಾದಂತಹ ಒಂದು ಇಂಡಿಕೇಶನ್ಸು ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಈ ಇಂಡಿಕೇಟರ್ನ ಬಳಸೋದು ತುಂಬಾ ಈಸಿ. ಇಲ್ಲೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಒಂದು ಚಾನಲ್ ಇದೆ, ಕೆಳಗಡೆ ಒಂದು ಲೈನ್ ಇದೆ. ಮೇಲ್ಗಡೆದು ಗ್ರೀನ್ ಡಾಟೆಡ್ ಲೈನ್ ಇದೆ, ಕೆಳಗಡೆದು ರೆಡ್ ಡಾಟೆಡ್ ಲೈನ್ ಇದೆ. ಸೊ ಇದರ ಡಿಫಾಲ್ಟ್ ಸೆಟ್ಟಿಂಗ್ಸು, ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಚೇಂಜಸ್ ಮಾಡುವ ಅವಶ್ಯಕತೆಗಳನ್ನು ಇಲ್ಲಿ ಇಲ್ಲ. ಸೊ ಡಿಫಾಲ್ಟ್ ಸೆಟ್ಟಿಂಗ್ಸ್ಗಳನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು. ಸ್ನೇಹಿತರೆ, ಈ ಇಂಡಿಕೇಟರ್ನ ನೋಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಮೇಲ್ಗಡೆ ಲೈನ್ ಹತ್ರ ಬಂದ ತಕ್ಷಣ ಮಾರ್ಕೆಟ್ ಏನಾಗಿದೆ, ಒಂದು ರಿವರ್ಸಲ್ಸ್ಗಳನ್ನು ತೊಗೊತಾ ಇದೆ. ಇಲ್ಲಿ ನೋಡಿ, ಆದರೆ ನಾವು ಇಲ್ಲೇನು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲೇನಾಗುತ್ತಪ್ಪ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟಲ್ಲಿ ನೋಡಿ, ಇವಾಗ ಚಾರ್ಟ್ ಇರೋದು 1 ನಿಮಿಷ. ನಾವು ಇದನ್ನು 1 ನಿಮಿಷಕ್ಕೆ ಹಾಕೋಬೋದು, 3 ನಿಮಿಷಕ್ಕೂ ಹಾಕೋಬೋದು, 5 ನಿಮಿಷಕ್ಕೂ ಹಾಕ್ಕೊಳ್ಬಹುದು. ನೋಡಿ, ಯಾವಾಗ ಈ ನಮ್ಮ ಕ್ಯಾಂಡಲ್ಸು ಈ ಮೇಲ್ಗಡೆ ಒಂದು ಡಾಟೆಡ್ ಲೈನ್ ಏನಿದೆ ಇದ್ರ ಮೇಲ್ಗಡೆಗೆ ಬಂದು ಕ್ಲೋಸ್ ಆದಾಗ ಫಸ್ಟ್ ರೆಡ್ ಕ್ಯಾಂಡಲ್ ಬಂದು ಅದರ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಫಸ್ಟ್ ರೆಡ್ ಕ್ಯಾಂಡಲ್ ಬಂದ ತಕ್ಷಣವೇ ಅದರ ನೆಕ್ಸ್ಟ್ ನಾವು ಇಲ್ಲೊಂದು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ತೊಗೊಳ್ತಕ್ಕಂಥದ್ದು. ಈ ನಮ್ಮ ಫಸ್ಟ್ ರೆಡ್ ಕ್ಯಾಂಡಲ್ ಏನಿರುತ್ತೆ ಇಲ್ಲಿಗೆ ನಾವು ನಮ್ಮ ಸ್ಟಾಪ್ ಲಾಸನ್ನು ಇಡ್ತಕ್ಕಂಥದ್ದು ಸ್ನೇಹಿತರೆ. ಸೊ ನಾವು ಇಲ್ಲಿ ಈ ಒಂದು ಪಾಯಿಂಟಲ್ಲಿ ನಾವು ಅದನ್ನು ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ನಮಗೆ ಒಂದು ಒಳ್ಳೆಯದಾದಂತಹ ಒಂದು ಮೂವ್ ನಮಗಿಲ್ಲಿ ಸಿಕ್ಕಿದೆ. ಕರೆಕ್ಟಾ? ಇಲ್ಲಿ ನೋಡಿ, ಇಲ್ಲಿ 40 ಪಾಯಿಂಟ್ಗಳ ನಮಗಿಲ್ಲಿ ಮೂಮೆಂಟು ಆರಾಮಾಗಿ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಅದನ್ನೇ ನಾವು
ಈ ಒಂದು ಪಾಯಿಂಟಲ್ಲಿ ನಾವು ನೋಡ್ತಾ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲೆಲ್ಲೂ ನನಗೊಂದು ಅಪರ್ಚುನಿಟಿ ಕೊಟ್ಟಿಲ್ಲ. ಸೊ ಅನುಭವ ಇದ್ದರೆ, ನೀವು ಒಂದು ಎಕ್ಸ್ಪೀರಿಯನ್ಸ್ ಟ್ರೇಡರ್ ಆಗಿದ್ದರೆ ಈ ರಿವರ್ಸಲ್ಸ್ಗಳನ್ನು ಸಹ ನೀವು ತೊಗೊಳ್ಳಬಹುದು. ಇಲ್ಲಿ ನೋಡಿ, ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಆಗಿದ್ದರೆ ಈ ಒಂದು ರಿವರ್ಸಲ್ಸ್ಗಳನ್ನು ಸಹ ನಾವು ಟ್ರೇಡನ್ನು ಮಾಡಬಹುದು. ಬಟ್ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದ್ರು ನೋಡಿ, ಈ ಒಂದು ಇಂಡಿಕೇಟರ್ನ ಬಳಸ್ಕೊಂಡ್ಬಿಟ್ಟು ನಮಗೆ ದಿನದ ಮೊದಲನೇಗೆ ಫಸ್ಟಿಗೆ ಒಂದು ಎಂಟ್ರಿ ಸಿಕ್ಕಿದೆ. ಅದು ಆದ ನಂತರ ನನಗಿಲ್ಲಿ ಸೆಕೆಂಡ್ ಎಂಟ್ರಿ ಎಲ್ಲಿ ಸಿಕ್ಕಿದೆ, ಇಲ್ಲಿದೆ ನೋಡಿ. ಇಲ್ಲಿ ಇದೇನಾಗಿದೆ, ನನ್ನ ಈ ಒಂದು ಝೋನ್ ಏನಿದೆ, ಈ ಒಂದು ಡಾಟೆಡ್ ಲೈನ್ ಏನಿದೆ, ಈ ಒಂದು ಡಾಟೆಡ್ ಲೈನಿನ ಹೊರಗಡೆಗೆ ಕ್ಯಾಂಡಲ್ ಬಂದು ಕ್ಲೋಸ್ ಆಗಿದೆ. ಎಸ್, ಇಲ್ಲಿ ನೋಡಿ, ಇಲ್ಲೇನಾಗಿದೆ, ಈ ಒಂದು ಡಾಟೆಡ್ ಲೈನಿನ ಹೊರಗಡೆಗೆ ಕ್ಯಾಂಡಲ್ ಬಂದು ಕ್ಲೋಸ್ ಆಗಿದೆ. ಈ ಕ್ಯಾಂಡಲ್ ಇದ್ರ ಹೊರಗಡೆ ಬಂದು ಕ್ಲೋಸ್ ಆದಮೇಲೆ ಇಲ್ಲಿ ಫಸ್ಟ್ ಗ್ರೀನ್ ಕ್ಯಾಂಡಲ್ ಆದಮೇಲೆ ಎಂಟ್ರಿ, ನಮ್ಮ ಫಸ್ಟ್ ಗ್ರೀನ್ ಕ್ಯಾಂಡಲ್ಲು ಇದು ಎಂಟ್ರಿನ ಇಲ್ಲಿ ಮುಗಿದಿದೆ. ಇದರ ನೆಕ್ಸ್ಟ್ ಕ್ಯಾಂಡಲ್ಲಿಗೆ ನಾವು ಎಂಟ್ರಿನ ತೊಗೊತೀವಿ. ಇಲ್ಲಿ ನೋಡಿ, ಇದು ಯಾವ ರೀತಿಯಾಗಿ ನಮಗೆ ಒಂದು ಪ್ರಾಫಿಟ್ಸನ್ನು ಕೊಟ್ಟಿದೆ. ಇಲ್ಲೂ ಅಷ್ಟೇ ಸ್ನೇಹಿತರೆ, ಇಲ್ಲೇನು ಮಾಡ್ತೀವಿ ನಾವು, ಏನು ಮಾಡ್ತೀವಿ, ಇಲ್ಲಿ ನಮ್ಮ ಲೈನಿನ ಹೊರಗಡೆ, ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಡಾಟೆಡ್ ಲೈನಿನ ಹೊರಗಡೆಗೆ ಬಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ. ಅದು ಆದ ನಂತರ ಫಸ್ಟ್ ರೆಡ್ ಕ್ಯಾಂಡಲ್ಲು ಆದಮೇಲೆ ಸೆಕೆಂಡ್ ರೆಡ್ ಕ್ಯಾಂಡ್ಲಿಗೆ ಎಂಟ್ರಿ ತೊಗೊತೀವಿ. ಫಸ್ಟ್ ರೆಡ್ ಕ್ಯಾಂಡ್ಲಿಗೆ ನಾವು ಸ್ಟಾಪ್ ಲಾಸನ್ನು ಇಡ್ತೀವಿ. ಇಲ್ಲಿ ನಾವು ನೋಡ್ಬೋದು, ನಮಗೆ ಮಾರ್ಕೆಟು ಒಂದು ಒಳ್ಳೆ ಮೂಮೆಂಟು ಕೊಟ್ಟಿರ್ತಕ್ಕಂಥದ್ದು. ಇದು ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಸ್ನೇಹಿತರೆ, ಇದು ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ 192 ಪಾಯಿಂಟ್ ಆಪ್ಷನ್ಸಲ್ಲಿ ಇದರ 50 ಬಂತು. ATMಲ್ಲಿ ತೊಗೊಂಡ್ರೆ ಡೆಲ್ಟಾ 0.5 ಇದ್ದಾಗ ನಾವು ಇದನ್ನು ತೊಗೊಂಡ್ವಿ ಅಂದರೆ ಸ್ಟ್ರೈಕ್ ಪ್ರೈಸಲ್ಲಿ ಇಲ್ಲಿ ನಮಗೆ ಇದರ ಅರ್ಧ ಅಂತ ಹೇಳಿದ್ರು ಆಲ್ಮೋಸ್ಟು 100 ಹತ್ತತ್ರ ನಮಗೆ ಇಲ್ಲಿ ಸಿಕ್ಕಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲೂ ಅಷ್ಟೇ, ಇಲ್ಲೇನಾಗಿದೆ, ಈ ಒಂದು ಗ್ರೀನ್ ಕ್ಯಾಂಡಲ್, ಈ ಗ್ರೀನ್ ಕ್ಯಾಂಡಲಿನ ಮೇಲ್ಗಡೆಗೆ ಮಾರ್ಕೆಟ್ ಬಂದು ಕ್ಲೋಸ್ ಆಗಿದೆ. ಇಲ್ಲಿ ನೋಡಿ, ಈ ಒಂದು ರೆಡ್ ಡಾಟೆಡ್ ಲೈನಿನ ಹೊರಗಡೆಗೆ ಕ್ಯಾಂಡಲ್ ಬಂದು ಕ್ಲೋಸ್ ಆಗಿದೆ. ಅದಾದಮೇಲೆ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಬಂದಿದೆ. ಈ ಗ್ರೀನ್ ಕ್ಯಾಂಡಲ್ ಆದ ನಂತರ ನಮಗಿಲ್ಲಿ ಏನಾಗಿದೆ, ಇಲ್ಲಿ ಎಂಟ್ರಿ ಸಿಕ್ಕಿದೆ. ಸೊ ಈ ಒಂದು ಎಂಟ್ರಿಯನ್ನು ನಾವು ತೊಗೊಂಡಿದ್ವಿ ಅಂತ ಹೇಳಿದ್ರೆ, ನಮ್ಮ ರಿಸ್ಕ್ ಟು ರಿವಾರ್ಡಿನ ಪ್ರಕಾರ ನಾವಿಲ್ಲಿ ನೋಡಿದಾಗ ನಮಗಿಲ್ಲಿ ಏನು ಕಾಣಿಸುತ್ತೆ, ಒಂದು ಅದ್ಭುತವಾದಂತಹ ಒಂದು ಟ್ರೆಂಡ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕರೆಕ್ಟಾಗಿ ಸ್ನೇಹಿತರೆ, ಆಲ್ಮೋಸ್ಟ್ 297 ರೂಪಾಯಿಯ ಒಂದು ಮೂಮೆಂಟು ನಮಗಿಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದು ಯಾವುದರಲ್ಲಿ ಸ್ನೇಹಿತರೆ, ಇದು 1 ನಿಮಿಷದ ಚಾರ್ಟು. ಮತ್ತು ನಾನು ಜಾಸ್ತಿ ಏನೂ ಹೇಳಿಲ್ಲ, 1 ನಿಮಿಷದ ಚಾರ್ಟು. ಇವತ್ತಿಂದು ಅಂದರೆ 16ನೇ ತಾರೀಕು ಜೂನಲ್ಲಿ ಬಂದಿರತಕ್ಕಂತಹ ಟ್ರೇಡು. ಸೊ ನಾನು ನಿಮಗೆ ಇದುವರೆಗೂ ತೋರಿಸಿದಂಥ ಇಂಡಿಕೇಟ್ರ್ ನಿಮಗೆ ಟ್ರೇಡಿಂಗ್ ವ್ಯೂವಲ್ಲೇ ಸಿಗುತ್ತೆ. ನೀವು ಇದನ್ನು ಸಂಪೂರ್ಣವಾಗಿ ಯೂಸ್ ಮಾಡ್ಕೋಬಹುದು. ಕರೆಕ್ಟಾ? ಸೊ ಸ್ನೇಹಿತರೆ, ಈ ಇಂಡಿಕೇಟರ್ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿಗಳು ಬೇಕಾಗಿತ್ತು ಅಂತ ಹೇಳಿದ್ರೆ, ಅಥವಾ ಇಂಡಿಕೇಟರ್ ನಿಮಗೇನಾದರೂ ಅವೈಲೇಬಲ್ ಆಗಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಸ್ಟೂಡೆಂಟ್ಸ್ ಆಗಿದ್ದು ನಿಮಗೆ ಸಿಗುತ್ತೆ. ಒಂದು ವೇಳೆ ಕೋಡ್ಸ್ ಬೇಕಾಗಿತ್ತು ಅಂತ ಹೇಳಿದ್ರೆ ಕೇಳಿ. ಒಂದು ವೇಳೆ ನೀವೇನಾದರೂ ಈ ಇಂಡಿಕೇಟರ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ನಾವು ಇದನ್ನು ಯೂಸ್ ಮಾಡಬಹುದು. ಟ್ರೇಡಿಂಗ್ ವ್ಯೂವಲ್ಲಿ 30 ಸ್ಟಾಕ್ ಟ್ರೈನರ್ಸ್ ಅಂತ ಹೇಳಿಬಿಟ್ಟು ಒಂದು ಇಂಡಿಕೇಟರ್, ಸ್ಕ್ಯಾಲ್ಪಿಂಗ್ ಇಂಡಿಕೇಟರ್ ಇದೆ, ಅದನ್ನು ನೀವಿಲ್ಲಿ ಬಳಸಬಹುದು. ಸ್ನೇಹಿತರೆ, ಅದೇ ರೀತಿ ನೀವು ಮಾರ್ಕೆಟಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು, ಮಾಡಬೇಕು, ಒಂದು ಒಳ್ಳೆ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕರೆ ಮಾಡಿ. ಕೆಳಗಡೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಕರೆ ಮಾಡಿ, ಮಾತಾಡಿ. ನಿಮ್ಮದೇನೇ ಕ್ವಶನ್ಸ್ಗಳಿದ್ರೂ ನೀವು ಕ್ಲಾರಿಫೈನ ಮಾಡ್ಕೋಬಹುದು. ಹೊಸ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಥವಾ ಯಾವ್ಯಾವ ಟಾಪಿಕ್ಸ್ನ ಕವರ್ ಮಾಡಲಾಗತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನನ್ನು ನೀವಿಲ್ಲಿ ತಿಳ್ಕೋಬಹುದು. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲೊಂದು ಎಂಟ್ರಿ ಬಂದಿದೆ ನನಗೆ. ಈ ಒಂದು ಪಾಯಿಂಟಲ್ಲಿ ಈ ಫಸ್ಟ್ ಗ್ರೀನ್ ಕ್ಯಾಂಡಲ್ ಆದಮೇಲೆ ಎಂಟ್ರಿ ತೊಗೊತೀವಿ. ಇಲ್ಲಿ ನೋಡಿದ್ರೂ ಸಹ ನಮಗೆ ಒಂದು ಒಳ್ಳೆಯ ಮೂಮೆಂಟ್ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅದು ಯಾವಾಗ, ಕೊನೆಯ ಟೈಮಲ್ಲಿ. ಇನ್ನು ಇದು ಬ್ಯಾಂಕ್ ನಿಫ್ಟಿದಾಯಿತು. ಇನ್ನು ನಾವು ನಿಫ್ಟಿ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ, ನಿಫ್ಟಿನೂ ಅಷ್ಟೇ ಸ್ನೇಹಿತರೆ, ನಮಗಿಲ್ಲೊಂದು ಒಳ್ಳೆ ಮೂಮೆಂಟ್ ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಇನ್ನು ಸ್ಟಾಕ್ಸಲ್ಲಿ ನೋಡೋದಾಯಿತು ಅಂತ ಹೇಳಿದ್ರೆ ಯಾವ್ದು ನೋಡೋಣ, ACC ನೋಡೋಣ. ACC ಬೇಡ ಅಂತೀರಾ, ಅಪೋಲೋ ನೋಡೋಣ. ನೀವು ಯಾವ ಸ್ಟಾಕ್ಸ್ ಬೇಕಾದ್ರೂ ನಾವಿಲ್ಲಿ ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ನೋಡಿ,
ಏನಾಗಿದೆ ಇಲ್ಲಿ ಕ್ಲೀನಾಗಿ ಇಳಿದಿದೆ 25 ರೂಪಾಯಿ ಕಣ್ರಿ ಅಪೋಲೋ ಹಾಸ್ಪಿಟ್ಲಲ್ಲಿ 25 ರೂಪಾಯಿ ಕಡಿಮೆನಾ ಹಾಂ ಇಲ್ಲಿ ನೋಡಿ ಇದನ್ನು ನಾವು ಸ್ಕ್ಯಾಲ್ಪಿಂಗಿಗೆ ಯೂಸ್ ಮಾಡತಕ್ಕಂಥದ್ದು ಬಟ್ ಇದನ್ನು ನಾವು ಲಾಂಗರ್ ಟ್ರೆಂಡಿಗೂ ಯೂಸ್ ಮಾಡ್ಬೋದು ಅಂತ ನಾನು ಹೇಳಿದ್ದೆ ನಿಮಗೆ ಅವಾಗಲೇ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿ ಸ್ನೇಹಿತರೆ ಯಾವ ರೀತಿಯಾಗಿ ಬಂದಿರತಕ್ಕಂಥದ್ದು ಇಲ್ಲಿ ನೋಡಿ ಇಲ್ಲಿಗೆ ನಮಗೆ ಒಂದು ಸ್ಟಾಪ್ ಲಾಸ್ ಇಟ್ಟಾಯಿತು ಓಕೆ ಈ ಸೆಕೆಂಡ್ ಟೈಮ್ ನಮಗೆ ಎಂಟ್ರಿ ಬಂದಾಗ ಇಲ್ಲಿ ನೋಡಿ ಇಲ್ಲಿ ರೈಟ್ 39 ರೂಪಾಯಿ 40 ರೂಪಾಯಿ 43 ರೂಪಾಯಿವರೆಗೂ ನಮಗೆ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಯಾವುದ್ರ ಹೆಲ್ಪಿಂದ ಈ ಒಂದು ಪರ್ಟಿಕ್ಯುಲರ್ ಇಂಡಿಕೇಟರಿಂದ ಸೊ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಅವ್ರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಒಂದು ಯಾವುದಾದ್ರು ವಾಟ್ಸಪ್ ಗ್ರೂಪ್ಸ್ಗಳಿದ್ರೆ ಅದರಲ್ಲೂ ಸಹ ಹರಡಿಸಿ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇಲ್ಲಿ ನೋಡಿ ಇದು ಯಾವುದು ಇದು ನಮ್ಮ ಸಿಲ್ವರು 1 ನಿಮಿಷದ ಚಾರ್ಟಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಸಿಲ್ವರಲ್ಲಿ ಏನಾಗಿದೆ 200 ಪಾಯಿಂಟ್ಗಳ ಮೂವ್ಮೆಂಟ್ ಕಣ್ರಿ 200 ಪಾಯಿಂಟ್ಗಳ ಮೂವ್ಮೆಂಟು 200 ಪಾಯಿಂಟ್ ಅಂತ ಹೇಳಿದ್ರೆ ಎಷ್ಟಾಯ್ತು ಅಲ್ಲಿಗೆ 1 ಪಾಯಿಂಟ್ ಮೂವ್ಮೆಂಟ್ ಆದರೆ ಸಿಲ್ವರ್ ಮೆಗಾದಲ್ಲಿ ಎಷ್ಟು ಮೂವ್ಮೆಂಟ್ ಆಗುತ್ತೆ 30 ರೂಪಾಯಿ ಅಂಥದ್ದು ಇಲ್ಲಿ ಆರಾಮಾಗಿ ನನಗೆ ಇಲ್ಲಿ ಸಿಕ್ಕಿದೆ ಇಲ್ಲಿಂದ ಮತ್ತೆ ನಾವು ಇಲ್ಲಿಂದ ಎಂಟ್ರಿ ತೊಗೊಂಡ್ವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಸ್ನೇಹಿತರೆ 160 ಸೊ ಈ ರೀತಿಯಾಗಿ ನಾವು ಈ ಒಂದು ಇಂಡಿಕೇಟರಿನ ಸಹಾಯದಿಂದ ಪದೇ ಪದೇ ನಾವು ಒಂದು ಟ್ರೇಡನ್ನು ತಗೊಳ್ಳಬಹುದು ಒಂದು ಸ್ಕ್ಯಾಲ್ಪಿಂಗೋಸ್ಕರ ನಾವು ಇದನ್ನು ಯೂಸ್ ಮಾಡಬಹುದು ಮಾರ್ಕೆಟ್ ಟ್ರೆಂಡಿಂಗಲ್ಲಿ ಬಂತು ಅಂತ ಹೇಳಿದ್ರೆ ಟ್ರೆಂಡಿಂಗಲ್ಲೂ ತೊಗೋಬಹುದು ಮಾರ್ಕೆಟ್ ಸೈಡ್ ವೇಸ್ ಇತ್ತು ಅಂತ ಹೇಳಿದ್ರೆ ನಾವು ಇದನ್ನು ಸೈಡ್ ವೇಸ್ನಲ್ಲೂ ಸಹ ಇದು ನಮಗೆ ತುಂಬ ಚೆನ್ನಾಗಿ ವರ್ಕ್ ಆಗೋದನ್ನು ನೀವು ಕಣ್ಣಾರೆ ನಿಮ್ಮ ಎದುರುಗಡೆನೇ ನಾನು ನಿಮಗೆ ಇವಾಗ ತೋರಿಸಿದ್ದೀನಿ ಸರಿನಾ ಸೊ ಸ್ನೇಹಿತರೆ ಇನ್ನೂ ಇದೇ ರೀತಿಯಾದಂತಹ ವೀಡಿಯೋಸ್ಗಳು ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ 1 ಸರಿ ಬಿಟ್ಟು 4 ಸರಿ ಬಿಟ್ಟು ಇನ್ನೊಂದು 4 ಸರಿ ನೋಡಿ ಅರ್ಥ ಮಾಡ್ಕೊಳ್ಳಿ ನಿಮಗೆ ಕ್ಲಾಸಸ್ಸಿನ ಬಗ್ಗೆ ಏನೇ ಡೌಟ್ಸ್ಗಳು ಕ್ವಶನ್ಸ್ಗಳು ಇತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಓಡಾಡ್ತಾ ಇದೆ ಕರೆ ಮಾಡಿ ಮಾತಾಡಿ ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ